ಬಂಧುಗಳೇ ನಮಸ್ಕಾರ. ನಾರಂಜ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡುವ ಮೂಲಕ ಸವಿತಾ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿರುವಂತಹ CT ರವಿ ವಿರುದ್ಧ ರಾಜ್ಯಾದ್ಯಂತ ಸವಿತಾ ಸಮಾಜದ ಮುಖಂಡರು ರೋಡಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಬಿಜೆಪಿ ಸರ್ಕಾರದಲ್ಲಿ ಅಥವಾ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೂಡ ಒಂದಲ್ಲ ಒಂದು ರಗಳೆಗಳನ್ನ ಮಾಡಿಕೊಂಡು ಈ CT ರವಿ ಒಂದಿಷ್ಟು ಕಾಂಟ್ರವರ್ಸಿಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ನೋ ಅಥವಾ ಕಾಂಟ್ರವರ್ಸಿಗಳು ಹುಡ್ಕೊಂಡು ಇವನ ಜೊತೆಲೇ ಬರ್ತಾ ಇದ್ವೋ ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದು ರಗಳೆಗಳು ಮಾಡಿಕೊಂಡು ತನ್ನದೇ ಆದ ರೀತಿಯಲ್ಲಿ ಒಂದಿಷ್ಟು ಚಾಪ್ ಮೂಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಿರುವಂತಹ CT ರವಿ ವಿರುದ್ಧ ಮೈಸೂರು ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ಅವ್ರೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ನಾವು ತೋರಿಸ್ತೀವಿ. ಒಂದು ಸಾರಿ ನೋಡ್ಕೊಂಡು ಬರೋಣ. ಅಲ್ಲಪ್ಪ, ನಿಮಗೆ ಮುಂಚೆನೇ ಹೇಳಿರ್ಲಿಲ್ವಾ ಬರ್ತೀನಿ ಅಂತ? ಮುಂಚೆನೇ ಹೇಳಿದ್ನ ಇಲ್ವಾ? ನಾಟಕ ಆಡ್ತೀರಾ? ಅಲ್ಲಪ್ಪ, ನಾನು ನಿಮಗೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತೀನಿ ಅಂತ ಮುಂಚೆ ಹೇಳಿದ್ನ ಇಲ್ವಾ? ನಾನು ಹಜಾಮ್ನ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಹೇಳಿ ಕೇಳಿ ಬಿಜೆಪಿಯ ಒಂದು ಸಂಸ್ಕೃತಿನೇ ಆಗಿದೆ. ದೀನ, ದಲಿತ, ಮುಸ್ಲಿಮ ಹಾಗೂ ಇನ್ನು ಕೆಳಜಾತಿ ಜನಾಂಗದವರು ಕಂಡ್ರೆ ಅವರು ಹೀಯಾಳಿಸಿ ನೋಡುವಂತಹ ಮಾತುಗಳನ್ನಾಡ್ತಾರೆ. ಅನೇಕ ಹಳ್ಳಿಗಳು ಕೂಡ ಈ ಪದನ ಬಳಕೆ ಮಾಡದಂತಹ ಸರ್ಕಾರ ಆಗಲೇ ಘೋಷಣೆ ಮಾಡಿದೆ. ಈ ತರ ಪದಗಳನ್ನ ಘೋಷಣೆ ಮಾಡಬಾರ್ದು, ಈ ಪದಗಳನ್ನ ಯಾರು ಕೂಡ ಕರೀಬಾರ್ದು, ಕರೆದ್ರೆ ಅವರ ಮೇಲೆ ಒಂದಿಷ್ಟು ಕೇಸ್ ಹಾಕುತ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿತ್ತು ಹಿಂದಿನ ಸರ್ಕಾರ. ಆದರೆ ಇವತ್ತು ಆ ದನ ಕಾಯೋ ಪರಗಳು ಕೂಡ ಆ ಮಾತನ್ನ ಉಪಯೋಗಿಸಲ್ಲ. ಆದರೆ ದನ ಕಾಯೋಕ್ಕಿಂತ ಆಚೆಯಾಗಿರುವಂತಹ CT ರವಿ ಮಾತಾಡ್ತಾರೆ. ಎಲ್ಲ ಒಂದ್ ಕಡೆಯಿಂದ ಆಲೋಚನೆ ಮಾಡಿದ್ರೆ ಇವರ ನೀತಿ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ಹೇಳುವಂತವರು ಅನೇಕ ರೀತಿಗಳಿಂದ ವಿಚಾರ ಮಾಡತಕ್ಕಂತ ಒಬ್ಬ ಚಿಂತಕ ಆಗಿರ್ತಕ್ಕಂಥ CT ರವಿ ಈ ಪದವನ್ನ ಉಪಯೋಗಿಸಬಹುದೇ? ಈಗ ಈ ಪದನ ನಾನು ಉಪಯೋಗಿಸಿಲ್ಲ, ಯಾರು ಇದಕ್ಕೆ ಒಂದಿಷ್ಟು ಧ್ವನಿಗೂಡಿಸಿದ್ದಾರೆ, ಯಾರು ಇದಕ್ಕೊಂದು ನನ್ನ ಧ್ವನಿ ಸೇರಿಸಿದ್ದಾರೆ ಅಂತಕ್ಕಂಥ ಹೇಳೋ ಮೂಲಕ ರಗಳೆ ಮಾಡಿಕೊಂಡು ಮತ್ತೆ ಬರ್ತಾ ಇದ್ದಾರೆ. ಅವಶ್ಯಕ ಆದರೆ ಏನಿತ್ತು? ಈ ಪದ ಬಳಕೆಗೆ ಅವಶ್ಯಕತೆ ಏನಾದಿದ್ರು? ಇಲ್ಲಿ ಎಲ್ಲೋ ಒಂದು ಕಡೆಯಿಂದ ಆಲೋಚನೆ ಮಾಡಿದಾಗ ರಾಜಕೀಯದಲ್ಲಿ ನುರಿತಿರುವಂತಹ ಮತ್ತು ಅನೇಕ ರೀತಿಗಳಿಂದ ಬಿಜೆಪಿ ಸರ್ಕಾರದಲ್ಲಿ ಹುದ್ದೆಗಳನ್ನ ಸೃಷ್ಟಿ ಮಾಡಿಕೊಂಡು ಬಂದಂತಹ ಮತ್ತು ಎಲ್ಲರನ್ನ ಹಿಂದೂಗಳು ಒಂದೇ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸಲು ಹೊಟ್ಟಿರುವಂತಹ ಈ CT ರವಿ ಮಾಡಿರುವಂತಹ ಘನಂದಾರಿ ಕೆಲಸವಾದರೂ ಏನು? ಯಾಕೆ ಈ ರೀತಿಯಾಗಿ ಒಂದು ಜಾತಿಗೆ ಇವರು ಜಾತಿ ನಿಂದನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ? ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲರೂ ಹಾಗೇನಾ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರಬೇಕು, ಸಿದ್ದರಾಮಯ್ಯನವರು ಒಂದಿಷ್ಟು ಯಾವುದೋ ವಿಚಾರವಾಗಿ ಮಂಜುನಾಥ ದೇವಸ್ಥಾನಕ್ಕೆ ಹೋದಾಗ ನಾನು ಮೀನು ತಿಂದಿನಪ್ಪ, ನಾನು ಬರೋದಿಲ್ಲ ಅಂತಂದಾಗ ಅನೇಕ ರೀತಿಗಳಿಂದ ರಗಳೆ ಮಾಡಿಕೊಂಡು ಗೋಳಾಡಿದ್ದೆ ಈ CT ರವಿ. ಇವತ್ತು ಅದನ್ನೆಲ್ಲ ಒಂದು ಕಡೆ ಇಟ್ಟು ಯಾವುದೋ ಒಂದು ಹುಮ್ಮಸ್ಸಿನಲ್ಲಿ ನಾನೇನಾದ್ರೂ ಮಾತಾಡಬೇಕು, ಹೇಗಾದ್ರೂ ಮಾತಾಡೋರನ್ನು ಬೈಬೇಕು ಅನ್ನೋ ನಿಟ್ಟಿನಲ್ಲಿ ಬಂದು ಈ ಪದಗಳನ್ನ ಉಪಯೋಗಿಸಿದ್ದಾನೆ. ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಈ ಒಂದು ವಿಚಾರವಾಗಿ ಅವರ ಮೇಲೆ FIR ಕೂಡ ದಾಖಲಾಗಿದೆ ಅನ್ನುವಂಥ ಗುಮಾನ ಕೂಡ ಎದ್ದಿದೆ. ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸವಿತಾ ಸಮಾಜಕ್ಕೆ ಈ ತರ ಜಾತಿ ನಿಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಹೀಗೆಲ್ಲ ಮಾಡ್ತಾರೆ ಅನ್ನೋದು ಒಂದು ಕಡೆ ಇಡೋಣ. ಯಾಕೆ ಮಾಡಿಯವರನ್ನ ನಾನು ಹೀಗೆ ಅಂದಿಲ್ಲ ಅಂತ ಹೇಳ್ತಾರೆ ಅನ್ನೋದನ್ನು ಕೂಡ ಒಂದು ಕಡೆ ಇಡೋಣ. ಆದರೆ CT ರವಿ ಮಾಡಿರುವಂತ ಈ ಒಂದು ಎಡವಟ್ಟಿನಿಂದ ಆ ಒಂದು ಸವಿತಾ ಸಮಾಜಕ್ಕೆ ಅನೇಕ
ತುಂಬಲಾದಂಥ ನೋವಾಗಿದೆ. ಆ ನೋವುಗಳನ್ನು ಭರಿಸೋದು ಬಿಟ್ಟು ಆ ನೋವುಗಳನ್ನು ಅದನ್ನು ಮುಗಿಸೋದು ಬಿಟ್ಟು ನಾನು ಅಂದಿಲ್ಲ, ಇದನ್ನ ಯಾರು ತಿರ್ಚಿದ್ದಾರೆ, ಇದು ಯಾರೋ ಒಂದು ಕಡೆ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಆಲೋಚನೆ ಮತ್ತು ವಿಚಾರ ಮಾಡಿದಾಗ ಈ ಬಿಜೆಪಿಯವರ ಸಂಸ್ಕೃತಿನೇ ಹೀನಾಯವಾದ ಸಂಸ್ಕೃತಿ ಅನ್ನೋದನ್ನ ಬಹಳಷ್ಟು ರೀತಿಗಳಿಂದ ಪ್ರತಿಬಿಂಬಿಸ್ತಾನೆ ಬರುತ್ತೆ. ಇಲ್ಲಿ ಆಲೋಚನೆ ಮಾಡೋದಕ್ಕಿಂತ ವಿಚಾರ ಮಾಡೋದಕ್ಕಿಂತ ನಾನು ಅಂದಿದ್ದೀನಿ, ನನ್ನ ಬಾಯಿಂದ ಈ ಪದ ಹೋಗಿದೆ, ಎಲ್ಲ ನಾಡಿನ ಸವಿತಾ ಸಮಾಜದ ಮುಖಂಡರಲ್ಲಿ ನಾನು ಕ್ಷಮೆ ಕೇಳುತ್ತೇನೆ ಅಂತಂದ್ರೆ ಅದು ಮಾತೆ ಮುಗ್ದೋಗ್ತಿತ್ತು. ಆದರೆ ಈ ಯಪ್ಪ ಅಂತವನಲ್ಲ, ಸಹಜವಾಗಿ ಇವನು ಒಪ್ಕೊಳ್ಳೋದೇ ಅಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮಾತಾಡಿ ನಾನು ಅಂದಿಲ್ಲ, ಅದು ಯಾರೋ ಒಂದಿಷ್ಟು ಸೃಷ್ಟಿ ಮಾಡಿದ್ದಾರೆ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಇದು ISFL ರಿಪೋರ್ಟ್ಗೆ ಹೋಗಬೇಕು, ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ವಾದ ಮಂಡನೆ ಮಾಡ್ತಾನೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಅನೇಕ ರೀತಿಗಳಿಂದ ಈ ರೀತಿಯಾಗಿ ಅವಮಾನ ಮಾಡಿಕೊಂಡು ಬಂದಿರುವಂತಹ CT ರವಿ ವಿರುದ್ಧ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಪ್ರಕರಣಗಳು ದಾಖಲಾಗುತ್ತವೆ. ಯಾಕಂದ್ರೆ ಇವತ್ತು ಈ ಪದನ ಉಪಯೋಗಿಸಿ ಅವರಿಗೆ ಅವಮಾನ ಮಾಡುವಂತ, ಆ ಜಾತಿಗೆ ಅವಮಾನ ಮಾಡುವಂತ ಮಟ್ಟಕ್ಕೆ ಬಂದು ನಿಂತಿರುವಂತಹ ಬಿಜೆಪಿ ಸಂಪೂರ್ಣವಾಗಿ CT ರವಿಗೆ ಬೆಂಬಲಕ್ಕೆ ನಿಲ್ಲುತ್ತದೇನಾ, ಅಥವಾ ರವಿ ಅವರಿಗೆ ಏನಾದರೂ ಕಿವಿ ಹಿಂಡಿ ಕ್ಷಮೆ ಕೇಳಕ್ಕೆ ಹೇಳುತ್ತಿದೆನಾ ಅನ್ನೋದನ್ನ ಇಲ್ಲಿ ಗಮನ ಹರಿಸಬೇಕಾಗಿದೆ. ಅನೇಕ ಜನ ಮುಖಂಡರು, ಈ ಸವಿತಾ ಸಮಾಜದ ಮುಖಂಡರು ಕೂಡ ಸಾವಿರಾರು ಜನ ಬಿಜೆಪಿಯಲ್ಲಿದ್ದಾರೆ. ಆದರೆ ಅವರು ಇವತ್ತು ತುಟ್ಟು ಪಿಟ್ಟುಕ್ ಅಂತ ಹೇಳಿ ಮಾತಾಡ್ತಿಲ್ಲ. ಯಾಕಂದ್ರೆ ಈಗಲೇ ಕಾಂಗ್ರೆಸ್ ಕೂಡ ಅವರ ವಿರುದ್ಧ ಒಂದಿಷ್ಟು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಲೋಚನೆ ಕೂಡ ಒಂದು ಕಡೆ ಮಾಡಿಕೊಂಡಿದೆ. ಯಾಕಂದ್ರೆ ಅದು ಯಾವುದೇ ಜಾತಿ ಜನಾಂಗ ಇರಲಿ, ಯಾವುದೇ ಜಾತಿಯ ವ್ಯಕ್ತಿಯಾಗಿರಲಿ, ಇನ್ನೊಬ್ಬ ಜಾತಿಯನ್ನ ನಿಂದಿಸುವಂತ ಹಕ್ಕು ಯಾರಿಗೂ ಇಲ್ಲ. ಅದು ಕಾನೂನಲ್ಲಿ ಅಪರಾಧ, ಕಾನೂನು ದೃಷ್ಟಿಯಲ್ಲಿ ಅದು ಒಂದು ಅಪರಾಧ. ಆ ಪದಗಳನ್ನ ಉಪಯೋಗಿಸಬಾರದು ಅಂತಕ್ಕಂಥ ಮಾತನ್ನ ಅವತ್ತಿನ ಸರ್ಕಾರ, ಬಿಜೆಪಿ ಸರ್ಕಾರದಲ್ಲೇ ಈ ರೀತಿಯಾಗಿ ಘೋಷಣೆ ಕೂಡ ಮಾಡಿದ್ರು. ಆದರೆ ಇವತ್ತು ಅದೇ ಬಿಜೆಪಿಯ ಮುಖಂಡ CT ರವಿ ಇವತ್ತು ಆ ಪದಗಳನ್ನ ಹೇಳುವ ಮೂಲಕ ಸವಿತಾ ಸಮಾಜದ ಎಲ್ಲ ಮುಖಂಡರಿಗೆ ಅವಮಾನ ಮಾಡುವಂತ ಮಟ್ಟಕ್ಕೆ ಬಂದು ನಿಂತು ಸಾವಿರಾರು ಜನರ ಮುಂದೆ ಈ ಮಾತಾಡ್ತಾರೆ. ಅನೇಕ ರೀತಿಗಳಿಂದ ಒಂದಲ್ಲ ಎರಡಲ್ಲ, ನಾನು ನಿನಗೆ ಮೊದಲೇ ತಿಳಿಸಿನಲ್ಲ, ನೀನ್ ಯಾಕೆ ಹೀಗಂತ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು ಕೂಡ ಅವ್ರು ಹೇಳ್ತಕ್ಕಂಥ ಮಾತೇನು, ನಾನೇನು ಅವನೇನಾ, ನಾನು ಹೀಗೇನಾ ಎನ್ನುವಂಥ ಮಾತನ್ನು ಹೇಳ್ತಾನೆ. ನಿಜಕ್ಕೂ ಹೇಳ್ತಾ ಇದ್ದೀವಿ, ಬಿಜೆಪಿ ಸಂಸ್ಕೃತಿ, ಬಿಜೆಪಿಯ ಈ ಒಂದು ವಿಚಾರದಲ್ಲಿ ಎಲ್ಲ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಹಿಂದೂ ಅಂತೇಳಿ ಬಂದಾಗ ನಾವೆಲ್ಲ ಒಂದು ಅಂತಕ್ಕಂಥ ಮಾತನ್ನು ಹೇಳುವಂತ ಇದೇ CT ರವಿ ಇಲ್ಲಿ ಇವರು ಹಿಂದಿದ್ದವರು ಸಹ ಅವರ ಕಾಯಕನ್ನ ಹೋಲಿಸಿ ಅವರನ್ನ ಆ ಪದಗಳನ್ನ ಬಳಕೆ ಮಾಡ್ತಾರೆ. ಆ ಪದಗಳನ್ನ ಬಳಕೆ ಮಾಡುವ ಮೂಲಕ ಅವರನ್ನ ಅವಮಾನಿಸ್ತಾರೆ. ಆ ಅವಮಾನಿಸದಲ್ಲದೆ ಇದಕ್ಕೆ ನಾನು ಒಪ್ಪೋದಿಲ್ಲ, ಇದಕ್ಕೆ ಯಾರು ಸೃಷ್ಟಿಕರ್ತರು ನನ್ನ ಹೆಸರಿಗೆ ಮಸಿ ಬೆಳೆಯುವಂತಹ ಕೆಲಸ ಮಾಡಿದ್ದಾರೆ, ಅದು ತನಿಖೆ ಆಗಲಿ ಅಂತೇಳಿ ಇನ್ನೊಂದು ಕಡೆ ಮೊಂಡೆ ಹೊಡೆದು ನಿಲ್ತಾ ಇದ್ದಾರೆ. ಹಾಗಾದರೆ ಈ ಒಂದು ವಿಚಾರದಲ್ಲಿ ಸವಿತಾ ಸಮಾಜದ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಜೋರಾಗ್ತಾ ಇವೆ. ಎಲ್ಲ ಒಂದ್ ಕಡೆಯಿಂದ ಕ್ಷಮೆ ಕೇಳಿದ್ರೆ ಮುಗ್ದೋಗ್ತಿತ್ತು. ಆದರೆ ಇವನು ಆ ರೀತಿಯಾಗಿ ಕ್ಷಮೆ ಕೇಳುವಂತ ಮಟ್ಟಕ್ಕೆ ನಿಲ್ಲವನಲ್ಲ ಅಂತಕ್ಕಂಥದನ್ನ ಗೊತ್ತಾಗಿದೆ. ಈಗ ಕರ್ನಾಟಕ ರಾಜ್ಯದಾದ್ಯಂತ ಸವಿತಾ ಸಮಾಜದ ಮುಖಂಡರು ಅಲ್ಲಲ್ಲಿ ಸಭೆಗಳನ್ನು ಮಾಡಿಕೊಂಡು CT ರವಿ ವಿರುದ್ಧ ಪ್ರತಿಭಟನೆ ಹಾಗೂ ಅವರ ವಿರುದ್ಧ ಮೊಕದ್ದಮೆ ಹಾಕಲು ಮುಂದಾಗ್ತಿದ್ದಾರೆ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಮುಂದಿನ ನಾರಂಜ ಕ್ರೈಮ್ ಬೀಟ್ ಸುದ್ದಿಯಲ್ಲಿ ಮತ್ತೊಂದು ವಿಷಯ ನಿಮ್ಮ ಮುಂದೆ ತರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.